ನೋಡಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮುಖನ ಕ್ಲೀನಾಗಿ ತೊಳ್ಕೊಂಡು ಹಚ್ಕೋಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರದ್ದು. ಟಿಫನ್ ಆಯಿತಾ? ನಂದು ಟಿಫನ್ ಇವಾಗ ಆಯಿತು. ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನಂದು ಮುಖ ಎಲ್ಲ ಸ್ವಲ್ಪ ಅಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಅದಕ್ಕೆ ನನ್ನ ಮುಖ ಸ್ವಲ್ಪ ವೈಟ್ ಮಾಡೋಣ ಅಂತ ಯಾರೋ ಹೇಳಿದರು. ಈ ಪೌಡ್ರ್ ಹಾಕ್ಕೊಂಡ್ರೆ ಮುಖ ವೈಟ್ ಆಗುತ್ತೆ ಅಂತ. ನಾನು ತೋರಿಸ್ತೀನಿ ಏನು ಅಂತ. ನೋಡಿ, ಇಲ್ಲಿ ಹರ್ಬಲ್ ಮುಲ್ತಾನಿ ಮಿಟ್ಟಿ ನೋಡಿ, ಇಲ್ಲಿ ಇದು ಹಾಕಿದರೆ ಫುಲ್ ವೈಟ್ ಆಗ್ತಾರಂತೆ. ನಾನು ಬ್ಲ್ಯಾಕ್ ಇದ್ದೀನಿ, ಇವಾಗ ಈ ಥರ ಇದ್ದೀನಿ. ಇದು ಹಚ್ಚಿದ ಮೇಲೆ ಎಷ್ಟು ವೈಟ್ ಆಗ್ತೀನಿ ಅಂತ ನಾನು ನೋಡಬೇಕು. ಎಲ್ಲರೂ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ಟ್ರೈ ಮಾಡೋಣ ಅಂತ ನೋಡೋಣ. ಒಂದು ಕಪ್ಪಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲ ಕೆಳ ಚೆಲ್ಲೋಯ್ತು, ನೋಡೇ ಇಲ್ಲ. ಕೆಳೆಲ್ಲ ಬಿದ್ದೋಯ್ತು. ತುಂಬ ಬೇಡ, ಸ್ವಲ್ಪ. ಯಾಕಂದರೆ ನಾನು ಒಬ್ಬಳೇ ಹಾಕೋದು, ಜಾಸ್ತಿ ಬೇಡ. ಪ್ಯಾಕೆಟ್ ಹೊಡೆದಿದ್ದು ನೆಲಕ್ಕೆಲ್ಲ ಬಿದ್ದೋಯ್ತು. ನೋಡಿ, ಇಷ್ಟಿದೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೋತೀನಿ. ಇದಕ್ಕೆ ರೋಸ್ ವಾಟ್ರ್ ಹಾಕಿದರೂ ಆಗುತ್ತೆ, ಹಾಲು ಹಾಕಿದರೂ ಆಗುತ್ತೆ. ನೋಡಿ, ಇವಾಗ ಮನೆಯಲ್ಲಿ ಕರೆಂಟ್ ಇಲ್ಲ, ಲೈಟ್ ಹೋಗ್ಬಿಟ್ಟಿದೆ. ಏನಕ್ಕಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಮಳೆನೇ ಇಲ್ಲ ಫ್ರೆಂಡ್ಸ್. ತುಂಬ ಮಳೆ ಬರಗಾಲ ಸ್ಟಾರ್ಟ್ ಆಗುತ್ತಾ ಅಂತ ಇನ್ನು ಮಳೆನೇ ಇಲ್ಲ. ನಮ್ಮದು ಉಡುಪಿ ಕಡೆಯೂ ಮಳೆ ಇದೆ ಅಂತಾರೆ, ಇಲ್ಲಿ ಮಾತ್ರ ಇಲ್ಲ. ನೋಡೋಣ, ಇಷ್ಟು ಬ್ಲ್ಯಾಕ್ ಇದ್ದೀನಿ. ಈಗ ಮುಲ್ತಾನಿ ಮಿಟ್ಟಿ ಹಚ್ಚಿದ ಮೇಲೆ ಎಷ್ಟು ವೈಟ್ ಆಗ್ತೀರಂತ ನೋಡಬೇಕು. ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಬಂದಿದ್ದೀನಿ ನಾನು. ಮುಖಕ್ಕೆ ಹಚ್ಕೋತೀನಿ ಇವಾಗ. ಕಣ್ಣ ಹತ್ರ ಎಲ್ಲ ಹಚ್ಕೋಬೇಡಿ. ಬಿಳಿ ಆಗ್ತೀನಿ ಅಂತ ಗೊತ್ತಾದರೆ ನಾನಿನ್ನು ಡೈಲಿ ಹಚ್ಕೋತೀನಿ. ಯಾಕಂದರೆ ನಾನು ಬ್ಲ್ಯಾಕ್ ಇದ್ದೀನಲ್ಲ, ಅದಕ್ಕೆ. ನೋಡೋಣ, ಮುಲ್ತಾನಿ ಮಿಟ್ಟಿ ಹಚ್ಕೊಂಡ್ರೆ ಎಷ್ಟು ಬಿಳಿ ಆಗ್ಬೇಕಾರಂತ ನೋಡ್ಬೇಕು ಇವತ್ತು. ಬಿಳಿ ಆದರೆ ನಾನು ಖಂಡಿತ ಹೇಳ್ತೀನಿ. ಯಾರೆಲ್ಲ ಬ್ಲ್ಯಾಕ್ ಇದ್ದೀರ, ನಾನು ಅವ್ರಿಗೆ ಹೇಳ್ತೀನಿ ನೀವು ಹಚ್ಕೊಳ್ಳಿ ಅಂತ. ಯಾಕಂದರೆ ಬಿಳಿ ಆಗಿಲ್ಲ ಅಂದರೆ ಹೇಳಲ್ಲ. ನಾನು ಊರಿಗೆ ಹೋದಾಗ, ನನ್ನ ತಮ್ಮನ ಮದುವೆಗೆ ಹೋದಾಗ, ಮದುವೆ ದಿವಸ ನಾನು ಮಲ್ಕೊಂಡಿದ್ದೆ. ನನಗೆ ನಿದ್ದೆ ಬಂದು ಹೋಗಿತ್ತು. ನಮ್ಮ ಮನೇಲಿ ಎಲ್ಲರೂ ಮಕ್ಕಳು ದೊಡ್ಡವರೆಲ್ಲ ಹಚ್ತಾಯಿದ್ರು. ಅವರೆಲ್ಲ ಹೇಳಿದರು ನೀನು ಹಚ್ಕೋತೀಯ ಅಂತ. ನನಗೆ ಜೋರು ನಿದ್ರೆ ಇತ್ತು. ನಂಗೆ ಬೇಡ ಅಂದೆ, ನಾನು ಹಚ್ಕೊಂಡಿರಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಮುಖಕ್ಕೆ ಹಚ್ಕೊಳ್ಳಿ, ಸ್ಕಿನ್ ಚೆನ್ನಾಗಾಗುತ್ತೆ ಅಂತ. ಇವತ್ತು ನೋಡಬೇಕು ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಾನು ವೈಟ್ ಆಗ್ತೀನಂತ ಗೊತ್ತಾಯಿತು ಅಂದರೆ ಬಿಡೋದೇ ಇಲ್ಲ, ಡೈಲಿ ಹಾಕಬೇಕು. ಕಣ್ಣು ಸೈಡಿಗೆಲ್ಲ ಹಾಕ್ತಾಯಿದ್ದೀನಿ, ಅಷ್ಟು ಒಳಗಡೆ ಹಾಕಬಾರ್ದು. ನೋಡಿ, ಸ್ವಲ್ಪ ಉಳಿದಿದೆ, ಹಾಗಾಗಿ ಕತ್ತತ್ರ ಎಲ್ಲ ಹಾಕೋತೀನಿ. ಒಂದು 10 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ. ಆಮೇಲೆ ತಣ್ಣೀರಲ್ಲಿ ಮುಖ ತೊಳ್ಕೊಬೇಕು. ಯಾರೆಲ್ಲ ಮುಲ್ತಾನಿ ಮಿಟ್ಟಿ ಹಾಕೋತಿದ್ದೀರಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನೋಡಿ ಫ್ರೆಂಡ್ಸ್, ಮುಖಕ್ಕೆಲ್ಲ ಹಚ್ಕೊಂಡಿದ್ದೀನಿ. ಉಳಿದು ಸ್ವಲ್ಪ ಕತ್ತತ್ರ ಎಲ್ಲ ಹಚ್ಕೊಂಡಿದ್ದೀನಿ. ಕರೆಂಟ್ ಬಂತು, ಇವಾಗ
ಒಂದು 10 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನನ್ನ ಸ್ಕಿನ್ ಗ್ಲೋ ಆಗುತ್ತಾ ಏನಂತ ನೋಡಬೇಕು. ಸ್ಕಿನ್ ಗ್ಲೋ ಆದರೆ ಖಂಡಿತ ನಿಮ್ಗೆ ಹೇಳ್ತೀನಿ. ಯಾರೆಲ್ಲ ಹಚ್ಕೊಳ್ಳಲ್ವ ಎಲ್ಲರೂ ಹಚ್ಕೊಳ್ಳಿ, ಒಂದ್ಸಲ ಟ್ರೈ ಮಾಡಿ. ಇದೇನು ಸ್ಕಿನ್ನಿಗೇನು ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ ಏನಾಗಲ್ಲ. ಹಾಗಾಗಿ ಹಚ್ಕೋತಾ ಇದ್ದೀನಿ. ಯಾಕಂದರೆ ನಾನು ಹೊರಗಡೆ ಡಾಕ್ಟ್ರ್ ಹತ್ರ ಹೊರಗಡೆದು ಕ್ರೀಮ್ ಎಲ್ಲ ಹಾಕೋದು ಸ್ವಲ್ಪ ಕಮ್ಮಿ, ಸನ್ಸ್ಕ್ರೀನ್ ಒಂದು ಹಾಕೋತೀನಿ ಅಷ್ಟೇ, ಬೇರೆ ಎಲ್ಲ ಹಾಕೊಳ್ಳಲ್ಲ. ಇದು ಮುಲ್ತಾನಿ ಮಿಟ್ಟಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಾರಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನೋಡೋಣ ಎಷ್ಟು ವೈಟ್ ಹಾಕ್ತೀನಿ ಅಂತ ಗೊತ್ತಾಗುತ್ತೆ. ವೈಟ್ ಹಾಕ್ತೀನಂದರೆ ಒಂದು ವಾರಕ್ಕೂ ಪ್ಯಾಕೆಟ್ ಖಾಲಿ ಆದರೂ ತಂದು ಹಾಕೋತೀನಿ. ಯಾಕಂದರೆ ಇದು ತುಂಬ ಕಾಸ್ಟ್ಲಿ ಇಲ್ಲ, ಕಮ್ಮಿ ರೇಟು, ಆರಾಮಲ್ಲಿ ತಂದು ಹಾಕೋಬೋದು. ನಾನು ಸ್ಕಿನ್ ಗ್ಲೋ ಆಯಿತು ಅಂದರೆ ನಿಮ್ಗೆ ಹೇಳ್ತೀನಿ. ಯಾರಿಗೆ ಇಷ್ಟ ಇದೆಯಾ ಅವರು ಹಾಕ್ಕೋಬೋದು. ಸ್ನಾನಕ್ಕೆಲ್ಲ ರೆಡಿ. 10 ಮಿನಿಟ್ಸಲ್ಲಿ ಸ್ನಾನ ಮಾಡುವಾಗ ಮುಖ ವಾಶ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ಇದು ಸೂಟ್ ಕೇಸ್ ರೆಡಿಯಾಗಿದೆ. ಇದು ಸೂಟ್ ಕೇಸ್ ಯಾರ್ದು ಅಂದರೆ ನಮ್ಮ ಆಶಿಕಂದು. ನಮ್ಮ ಅಕ್ಕ ಹತ್ರ ಹೋಗ್ತಾ ಇದ್ದಾಳೆ. ಅವಳಿಗೆ ಇನ್ನೂ ಕಾಲೇಜು ಲೇಟ್ ಇದೆ ಸ್ಟಾರ್ಟ್ ಆಗೋಕ್ಕೆ, ಹಾಗಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾಳೆ. ಅವಳಿಗೆ ಇಲ್ಲಿ ಬೇಜಾರಾಗ್ತಿದೆ ಅಂತೆ. ನನ್ನ ಅಕ್ಕನ ಮಗಳು ಹೋಗ್ತಿದ್ದಾಳೆ, ಅವಳ ಜೊತೆ ಇವಳು ಹೋಗ್ತಾ ಇದ್ದಾಳೆ. ಇವತ್ತು ನೈಟ್ ಬಸ್ಸಿಗೆ ಹೋಗ್ತಾ ಇದ್ದಾಳೆ. ಅವಳು ಯಾವತ್ತೂ ಬಿಟ್ಟು ಇದ್ದೇ ಇಲ್ಲ. ಇದು ಫಸ್ಟು. ಎಲ್ಲಿಗೂ ಕಳಿಸ್ತಿರ್ಲಿಲ್ಲ. ಕಳಿಸೋದಂದರೆ ಎಲ್ಲಿಗೆ ಹೋಗ್ತಿರ್ಲಿಲ್ಲ, ರಜೆ ಇರಲಿಲ್ಲಲ್ಲ. ಇವಾಗ ಸ್ವಲ್ಪ ರಜೆ ಇದೆಯಲ್ಲ, ಅದಕ್ಕೆ ಹೋಗ್ತೀನಂತ ಇದ್ಲು, ಅದಕ್ಕೆ ಕಳಿಸ್ತಾ ಇದ್ದೀವಿ. ಇನ್ನು ಅವಳು ಇಲ್ಲ ಸ್ವಲ್ಪ ದಿವಸ, ನನಗೆ ಬೇಜಾರು. ನೋಡೋಣ, ಇನ್ನೊಂದು 10 ಮಿನಿಟ್ಸ್ ಇದೆ. ಇವಾಗ ಹಾಕಿದಷ್ಟೇ, ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಮುಖ ವಾಶ್ ಮಾಡಿ ನಿಮಗೆ ನನ್ನ ಸ್ಕಿನ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ ಡ್ರೈ ಆಗಿದೆ, ಒಳ್ಳೆ ಭೂತ ಥರ ಕಾಣಿಸ್ತಾ ಇದ್ದೀನಿ. ಇವಾಗ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ಕಿನ್ ಗ್ಲೋ ಆಯಿತು ಅಂದರೆ ನೀವು ಹಾಕ್ಕೊಳ್ಳಿ. ನೋಡ್ಕೊಂಬರ್ತೀನಿ ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಹೇಗೆ ಕಾಣಿಸುತ್ತೆ ಅಂತ. ಒಳ್ಳೆ ಭೂತ ಥರ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಸ್ನಾನ ಮಾಡ್ಕೊಬಂದೆ ಇವಾಗ ನಾನು. ಇವಾಗ ನಿಮಗೆ ಸ್ಕಿನ್ ತೋರಿಸ್ತೀನಿ ನೋಡಿ. ತುಂಬ ಏನು ಬ್ರೈಟ್ ಆಗಿಲ್ಲ, ಆದರೂ ಸ್ವಲ್ಪ ಪರವಾಗಿಲ್ಲ, ಓಕೆ ಅನಿಸ್ತಾ ಇದೆ. ಏನು ಹಾಕಿಲ್ಲ ನೋಡಿ ಮುಖಕ್ಕೆ. ನಾನು ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಾನು ನೋಡಿದೆ. ಯಾಕಂದರೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲಿದ್ದು ಲೈಟು ಹೋಗ್ಬಿಟ್ಟಿದೆ, ಹಾಗಾಗಿ ಅಷ್ಟೇನು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅಲ್ಲಿ ಕತ್ಲೆ ಥರ ಇದೆ. ಇಲ್ಲೇ ನೋಡಿ, ಮುಖಕ್ಕೆ ಏನು ಕ್ರೀಮ್ ಹಾಕಿಲ್ಲ, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಆದರೂ ಪರವಾಗಿಲ್ಲ, ಮುಲ್ತಾನಿ ಮಿಟ್ಟಿ ಚೆನ್ನಾಗಿ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಅದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ. ಸ್ಕಿನ್ನೆಲ್ಲ ಚೆನ್ನಾಗಾಗುತ್ತೆ, ಒಂಥರ ಸ್ಮೂತಿ ಥರ ಆಗ್ತಾಯಿದೆ. ನನಗೆ ಯಾಕೋ ಓಕೆ ಅನಿಸ್ತಾ ಇದೆ. ಇವತ್ತು ಫಸ್ಟ್ ಹಾಕಿದ್ದು. ನೋಡೋಣ, 1 ವೀಕ್ ಕಂಟಿನ್ಯೂ ಹಾಕಬೇಕಂತಿದ್ದೀನಿ. 1 ವೀಕ್ ಕಂಟಿನ್ಯೂ ಹಾಕಿದ ಮೇಲೆ ನೋಡಬೇಕು ಯಾವ ಥರ ಸ್ಕಿನ್ ಬರುತ್ತೆ ಅಂತ. ಸ್ವಲ್ಪ ವೈಟ್ ಆಯಿತು ಅಂದರೆ ಕಂಟಿನ್ಯೂ ಹಾಕ್ತೀನಿ. ಆದರೂ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಒಂಥರ ಸ್ಮೂತಿ ಆಗ್ತಾ ಇದೆ ನೋಡಿ, ಚೆನ್ನಾಗಿದೆ. ಅಂದರೆ ಅದಕ್ಕೆ ತುಂಬ ಏನು ಪೇ ಮಾಡಬೇಕಂತಿಲ್ಲ. ಪ್ಯಾಕಿಗೆ ಎಷ್ಟು ಗ್ರಾಮ್ ಅಂತ ನಾನು ನೋಡ್ತೀನಿ. 50 ರೂಪೀಸ್ ನಾನು ತಗೊಂಡಿದ್ದು. ಅದಕ್ಕೆ ಎಷ್ಟು ಗ್ರಾಮಿಂದಂತ ನಾನು ನೋಡಿ ಹೇಳ್ತೀನಿ ನೋಡಿ. ಮುಲ್ತಾನಿ ಮಿಟ್ಟಿ ಬ್ಯೂಟಿ ಕೇರ್. ನೋಡಿ, 100 ಗ್ರಾಮ್ ಇದು. 100 ಗ್ರಾಮ್ ಪ್ಯಾಕೆಟಿಗೆ 50 ರೂಪೀಸ್ ಅಷ್ಟೇ, ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ. ನೋಡೋಣ ಮುಲ್ತಾನಿ ಮಿಟ್ಟಿದು ಎಫೆಕ್ಟು ಎಷ್ಟು ಜನಕ್ಕೆ ಬರುತ್ತೆ ಅಂತ. ಎಲ್ಲರೂ ಹಾಕಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿದೆ ಅಂತಲೇ ಹೇಳ್ತೀರ, ಚೆನ್ನಾಗಿಲ್ಲ ಅಂತ ಯಾರು ಹೇಳಲ್ಲ. ನೋಡಿ, ಇವರಷ್ಟು ವೈಟ್ ಆಗಿಲ್ಲ. ಇವರಷ್ಟು ವೈಟ್ ಆಗಬೇಕಾದ್ರೆ 1 ವೀಕ್ ಬೇಕು ನನಗೆ. 1 ವೀಕ್ ಆದಮೇಲೆ ನೋಡಬೇಕು ಎಷ್ಟು ವೈಟ್ ಆಗ್ತೀನಿ ಅಂತ. ಮುಲ್ತಾನಿ ಮಿಟ್ಟಿಯವರು ಇಲ್ಲಿ ಇಷ್ಟು ವೈಟ್ ಇದ್ದಾರಂತ, ನಾನು ಅಷ್ಟು ವೈಟ್ ಆಗ್ತೀನಿ ಅಂತ ನೋಡಬೇಕು. ಈಗ ಸದ್ಯಕ್ಕೆ ಅಷ್ಟು ವೈಟ್ ಇಲ್ಲ.
ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮುಲ್ತಾನಿ ಮಿಟ್ಟಿ ತುಂಬ ಚೆನ್ನಾಗಿದೆ, ಎಲ್ಲರೂ ಯೂಸ್ ಮಾಡಿ. ಏನು ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಾಯಿತು. ಮುಖ ಒಂಥರ ಶೈನಿಂಗ್ ಅಂತ ಅನಿಸ್ತಾ ಇದೆ ನನಗೆ. ಖಂಡಿತ 1 ವೀಕ್ ಹಾಕ್ತೀನಿ, ಹೆಂಗಾಗುತ್ತೆ ಅಂತ ಆಮೇಲೆ ರಿಸಲ್ಟ್ ನಾನು ನಿಮ್ಗೆ ಹೇಳ್ತೀನಿ. ಈಗ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡೋಕ್ಕಿದೆ. ಆಮೇಲೆ ನನ್ನ ಮಗಳು ಇವತ್ತು ಆಶಿಕಾ ಮಹಾರಾಷ್ಟ್ರ ಹೋಗ್ತಿದ್ದಾಳೆ, ಅದಕ್ಕೆ ಒಂಥರ ಬೇಜಾರು. ಇನ್ನು ನನ್ನ ಜೊತೆ ವೀಡಿಯೋಗೆ ನಮ್ಮ ಆಶಿಕಾ ಇಲ್ಲ ನೋಡಿ, ಇಲ್ಲೇ ಕೂತಿದ್ದಾಳೆ. ತೋರಿಸ್ತೀನಿ ಈಗ. ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗೋಯ್ತು. ಅವರಿಗೆ ನೈಟ್ ಬಸ್ ಇರೋದು, ಇನ್ನು ಒಂದು 15 ದಿವಸ ಇಲ್ಲ ಅವಳು. ನನಗೆ ಅದೇ ಬೇಜಾರು. ಇಲ್ಲಿ ನೋಡಿ, ಮೊಬೈಲ್ ಅಡ್ಡ ಇಟ್ಕೊಂಡಿದ್ದಾಳೆ, ತೋರಿಸ್ತಾ ಇಲ್ಲ ಮುಖ. ನೋಡಿ ಫ್ರೆಂಡ್ಸ್, ನಾನು ಅವತ್ತು ತುಳಸಿ ಗಿಡ ನೆಡೋದು ವಿಡಿಯೋ ಮಾಡಿ ಹಾಕಿದ್ದೀನಲ್ಲ, ಎಷ್ಟು ದೊಡ್ಡದಾಗಿದೆ ನೋಡಿ. ಅದು ಇವಾಗ ಸ್ವಲ್ಪ ಕೋಲ್ಡ್ ವೆದರ್ ಇದೆಯಲ್ಲ, ಮಳೆ ಅಂದರೆ ಬೆಂಗಳೂರಲ್ಲಿ ಮಳೆ ಇಲ್ಲ, ತುಂಬ ಬರಗಾಲ ಬಂದುಬಿಟ್ಟಿದೆ. ಆದರೂ ಎಷ್ಟು ಚೆನ್ನಾಗಿ ಬಂತು ನೋಡಿ, ಇಷ್ಟು ಬೇಗ ಗಿಡ ದೊಡ್ಡದಾಯ್ತು ನೋಡಿ. ತುಳಸಿ ಗಿಡ ಮಾತ್ರ ಚೆನ್ನಾಗಾಯಿತು, ಖುಷಿ ಆಯಿತು. ತುಳಸಿ ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ತುಂಬ ಆಸೆ ಇದೆ. ಇದು 2ನೇ ಸಲ ನಾನು ಹಾಕೋದು. ಅದರಲ್ಲಿ ಈ ಥರ ಇದು ಬರಬಾರ್ದು ಹೇಳ್ತಾರೆ, ಇಲ್ಲಿ ಬರುತ್ತೆ ನೋಡಿ ಹೂವು. ಅದು ಹೂವು ಬಂದರೆ ಕಟ್ ಮಾಡಿ ತೆಗಿಬೇಕಂತೆ, ಯಾಕಂದರೆ ಬೆಳೆಯಲ್ಲ ಅಂತಾರೆ ತುಳಸಿ ಗಿಡ. ನಮ್ಮೂರಲ್ಲೆಲ್ಲ ತುಳಸಿ ಗಿಡ ಮನೆ ಹತ್ರ ಎಲ್ಲ ಹಾಕಿದ್ರೂ ಬೆಳೆಯುತ್ತೆ. ಇಲ್ಲಿ ಏನಾದರೂ ಒಂಚೂರು ಪ್ರಾಬ್ಲಮ್ ಆದರೆ ತುಳಸಿ ಗಿಡ ಇರೋದಿಲ್ಲ, ಹೋಗುತ್ತೆ. ಹೂವು ಬಂದಾಗ ತೆಗಿತಾ ಇರ್ತೀನಿ, ಆದರೂ ಹೋಗುತ್ತೆ. ಚೆನ್ನಾಗಿದೆ ನೋಡಿ. ಸ್ವಲ್ಪ ಮೋಡ ಇದ್ದಂಗಿದೆ, ಡೈಲಿ ಮೋಡ ಆಗೋದು, ಮಳೆ ಬರೋದೇ ಇಲ್ಲ. ಬೆಂಗಳೂರಲ್ಲಿ 3 ಸಲ ಬಂತು ಮಳೆ, ಅಷ್ಟು ಬಿಟ್ಟರೆ ಇವತ್ತಿಗೂ ಮಳೆ ಇಲ್ಲ. ಡೈಲಿ ಮೋಡ ಆಗುತ್ತೆ ನೋಡಿ. ಎಷ್ಟೊಂದು ಗಾಳಿ ಬರ್ತಿದೆ ನೋಡಿ, ತುಂಬ ಗಾಳಿ ಬರೋದು, ಮೋಡ ಆಗೋದು ಅಷ್ಟೇ, ಮಳೆ ಇಲ್ಲ. ಮಳೆ ಯಾವ ಕಡೆ ಹೋಗುತ್ತಂತಲೇ ಗೊತ್ತಿಲ್ಲ. ಇಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಪಾಪ ರೈತರಿಗೆಲ್ಲ ಮಳೆ ಇಲ್ಲ ಅಂದರೆ ಈಗ ಅದು ಬೆಳೆ ಬೆಳೆಯೋ ಟೈಮ್ ಅಲ್ವಾ. ಮಳೆ ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಮಳೆ ಬರಬೇಕು. ಇನ್ನು ನನಗೆ ಅಡುಗೆ ಎಲ್ಲ ಮಾಡೋಕ್ಕಿದೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.